ಮಧ್ಯ ದಾರಿ ಇತ್ತು, ನಾ ಸೈಡ್ ಇಂದ ದಾರಿ ಬಿಟ್ಟೆ ಕ್ಲೀನ್ ನಮ್ ಫ್ಲಾಟ್ ಮಾಡ್ಕೊಂಡು ಅವ್ರು ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಯಾರ ಕಣಮಿ ಇವ್ನು ಏನ್ ತಾಲಿಗಿಲ್ ಸರಿ ಇತ್ತಲ್ಲ ಕಣಮಿ, ಅಯ್ಯೋಪ್ಪ ಹೆಂಗ್ ಮಾಡ್ಬಿಟ್ಟು ನಮ್ ಹಿಂಗ್ ನೋಡ್ ಬಾಳ ಖುಷಿ, ನಾನು ಎಂಜಾಯ್ ಮಾಡ್ತಿರ್ತೀನಿ ಅವ್ರ ಮಾತುಗಳು ಕೇಳಿ. ಸರ್ ಹೋದ ವರ್ಷ ಎಲ್ಲ ಎಷ್ಟು ಆದಾಯ ಸಿಕ್ಕಿತ್ತು ಸರ್ ಇದರಿಂದ ನಿಮಗೆ? ಒಟ್ಟೆ ಎಲ್ಲ ಸೇರಿ ಒಂದ್ 8 ಲಕ್ಷ ರೂಪಾಯಿ ವರ್ಷಕ್ಕಾಗಿತ್ತು ನನಗೆ. ಪಡಿಲೇಬೇಕು. ಕೃಷಿನ ಯಾರು ಖುಷಿ ಪಟ್ಟು ಮಾಡ್ತಾರ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತೀನಿ. ಎಜುಕೇಶನ್ ಅಂತಂದ್ರೆ ಜ್ಞಾನ ತಿಳುವಳಿಕೆಗೆ ಮಾಡ್ಬೇಕು ನಾವು, ಅದು ಫಸ್ಟ್ ನಾವು ತಿಳ್ಕೋಬೇಕು. ಈಗ ನಾನು ಅಷ್ಟೇ, ನೀವ್ ಯಾಕೆ ದಾಳಿಂಬೆ ಮಾಡಿದ್ರೆ ನನಗೆ ಗೌರ್ಮೆಂಟ್ ನೌಕರಿ ಸಿಗುತ್ತೆ ದಾಳಿಂಬೆ ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾಕೆ ನಾನು ಒಂದು ಟ್ರೈನಿಂಗ್ ಮಾಡಿದ್ದೀನಿ, ನಾನು ಒಂದು 8 ವರ್ಷ ಯಾವ್ದೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಮೇಸ್ಟ್ರಾಗಿ ಕೆಲಸ ಮಾಡ್ರಾನು. ನೀವ್ ಯಾಕೆ ದಾಳಿಂಬೆ ಅಲ್ಲಿ ಏನಾದ್ರು ಅಪ್ರೂವಲ್ ಆಯ್ತು ಇದು ಮಾಡ್ತಿದ್ನೇ ಇಲ್ಲೋ ಗೊತ್ತಿಲ್ಲ, ಆದ್ರೆ 168 ಗಂಟೆ JCB ಕೆಲಸ ಮಾಡಿತ್ತು ಇದ್ರೊಳಗೆ. ಪ್ಲಸ್ ಅಲ್ಲಿಂದ ನಾನು 500 ಲೋಡ್ ಮಣ್ಣು ಕಮ್ಮಿ ಕೆಲಸ ಅಲ್ಲಿಂದ ಮಣ್ಣು ಹೊಡ್ಸಿರೋದು. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸ್ವಾಮಿ ನಮಸ್ತೆ. ನಮಸ್ತೆ. ನಮ್ಮ ಜನಗಳಿಗೆ ಪರಿಚಯ ಮಾಡ್ಕೊಡಿ ಸರ್, ನಿಮ್ಮ ಹೆಸರು ಏನು, ಯಾವ ಊರು ಅಂತ ಹೇಳ್ಬಿಟ್ಟು ಅನ್ಸುತ್ತೆ? ನಾನು SR ಶಾಂತಲಿಂಗಪ್ಪ ಅಂತ, ಸಾಣೆಹಳ್ಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಎಲ್ಲ ಗೊತ್ತಿರ್ಬೇಕು. ಸಾಣೆಹಳ್ಳಿ ಅಂದ್ರೆ ಶ್ರೀಮಠ ಸಿರಿಗೆರೆ ಶಾಖಾ ಮಠ ಇದೆಯಲ್ಲ, ಪರಮ ಪೂಜ್ಯ ಪಂಡಿತಾರಾಯ ಸ್ವಾಮಿಗಳು, ಅದೇ ಊರು, ಅದೇ ಸಾಣೆಹಳ್ಳಿ. ನಮ್ಮ ಶಾಂತಲಿಂಗಪ್ಪ ಅವರು ಅವ್ರ ತೋಟದಲ್ಲಿ ತುಂಬಾ ಸುಂದರವಾಗಿ ಒಳ್ಳೆ ದಾಳಿಂಬೆ ಬೆಳೆದಿದ್ದಾರೆ. ನೀವೇ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಈಲ್ಡ್ ಬಂದಿದೆ. ಮಾತ್ರ ಯಾವ ತರ ಮೇಂಟೆನೆನ್ಸ್ ಮಾಡಿದಾರೆ ಅಂತ ಒಂದ್ಸತಿ ಅವರಿಂದನೇ ಕೇಳೋಣ, ನಾವು ಯಾವ ತರ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಸರ್ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಸರ್? ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲ ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ಇದು ಜನವರಿ 15ನೇ ತಾರೀಕು ಇದ್ರಲ್ಲಿ ಮಾಡಿದ್ದು. ಫ್ಲವರಿಂಗ್ ಲೇಟ್ ಆಯ್ತು. ನಮ್ಮ ನಿರೀಕ್ಷೆ ಮಗ ಇನ್ನೂ ದಪ್ಪ ಆಗ್ಬೇಕಿತ್ತು, ಕಾಯಿ ಇನ್ನೂ ಸ್ವಲ್ಪ ಸೈಜ್ ಬರ್ಬೇಕಿತ್ತು. ಫ್ಲವರಿಂಗ್ 1 ತಿಂಗಳು ಲೇಟ್ ಆಗಿದ್ರಿಂದ ಈಗ ನಮ್ಗೆ ಏನಿದೆ ಆಕ್ಚುಲಿ ಒಂದು 4.5 ತಿಂಗಳು ಆಯ್ತಲ್ಲ. ನಮ್ಮ ಪ್ರಕಾರ ಇದ್ರ ಪ್ರಕಾರ 4.5 ತಿಂಗಳು ಇತ್ರಲ್ಲಿ ಮಾಡಿ, ಆದ್ರೆ ಈ ಸೈಜ್ ಯಾಕೆ ಜಾಸ್ತಿ ಆಗ್ತಾ ಇಲ್ಲ, 1 ತಿಂಗಳು ಲೇಟ್ ಆಯ್ತು ಇತ್ರಲ್ಲಿ ಮಾಡಿ ಫ್ಲವರ್ ಸೆಟ್ ಆಗೋದಕ್ಕೆ. ಹಂಗಾಗಿ ನಮ್ಗೆ ಇದು 3.5 ತಿಂಗಳು ಅಂತ ನಾವು ಅಂದ್ಕೊಂಡಿದೀವಿ ಇದಕ್ಕೆ. ಹಂಗಾಗಿ ಇನ್ನೂ ಇದು ಚಿಕನ್ 180 ಡೇಸ್ ಅಲ್ಲ ಇದು ಕ್ರಾಫ್ಟ್ ಬರೋದು. ಹಂಗಾಗಿ ಇನ್ನೂ ಒಂದು 3 ತಿಂಗಳು ವೇಟ್ ಮಾಡ್ಬೇಕು ಸರ್ ಇದು ಹಣ್ಣು ಬರೋಕ್ಕೆ. ಇನ್ನು ಸೈಜ್ ಬರುತ್ತೆ, ಸಿಕ್ಕಾಪಟ್ಟೆ ಸೈಜ್ ಬರುತ್ತೆ. ಮೊನ್ನೆ ಬೇರೆ ಫರ್ಟಿಲೈಸರ್ಸ್ ಕೊಟ್ಟಿದೀವಿ, ಜ್ಯೂಸ್ ಕೊಡೋದಿದೆ, ಅದೆಲ್ಲ ಕೊಟ್ಕೊಂತ ಬಂದ್ರೆ ಇನ್ನೂ ಸ್ವಲ್ಪ ಸೈಜ್ ಆಗುತ್ತೆ. ಸರ್ ಮಾರ್ಕೆಟಿಂಗ್ ಎಲ್ಲ ಯಾವ ಕಡೆ? ಮಾರ್ಕೆಟ್ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಸರ್, ಎಲ್ಲ ಸಾಮಾನ್ಯ ಇಲ್ಲೇ ಬರ್ತಾರೆ. ಇಲ್ಲೇ ವಸ್ತುದಲ್ಲೇ ಬೇಕಾದಷ್ಟು ಜನ ಇದಾರೆ. ಬೇಕು ಅಂದಲ್ಲಿ ಕೊಡ್ತೀವಿ, ಇಲ್ಲ ಅಂತಂದ್ರೆ ಮಾರ್ಕೆಟ್ ಇನ್ನೇನು ಬೇಕಾದಂಗೆ. ಮಾರ್ಕೆಟ್ ಏನ್ ಪ್ರಾಬ್ಲಮ್ ಇಲ್ಲ ಬಿಟ್ರಿ, ಈ ದಾಳಿಂಬೆಗೆ ಮಾತ್ರ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ. ಬೇಕಾದಂಗೆ ಸರ್ ಮೊದ್ಲು ತುಂಬಾ ಜನ ಹಾಕ್ಬಿಟ್ಟು ದಾಳಿಂಬೆಗೆ ರೇಟ್ ಇಲ್ಲ, ಸುಮ್ನೆ ಯಾಕೆ ಹಾಕ್ತೀರಾ ಅಂತ ಬಿಟ್ಟು ತುಂಬಾ ಹೇಳ್ತಿದ್ರು ತುಂಬಾ ಜನ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಅದೇ ಸರ್, ಇದು ಸೂಕ್ಷ್ಮವಾದ ಬೆಳೆ, ಕಾಡು ಬೆಳೆ. ಇದು ಏನಂದ್ರೆ ಗಿಡ, ಕಾಡು ಗಿಡ. ಇದು ನೀವ್ ಎಲ್ಲಿ ಬಿಸಾಕಿದ್ರು ಹತ್ತುತ್ತೆ, ಆದ್ರೆ ಫಸಲು ತೆಗಿಬೇಕು ಅಂದ್ರೆ ಸೂಕ್ಷ್ಮ. ಇದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಬೇಕು ನಾವು, ಹೌದ್ರಾ? ಈಗ ನಾವು ಒಬ್ಬ ರಫ್ ಆಗಿ ನಮ್ಮ ಮನುಷ್ಯ ರಫ್ ಆಗಿ ಬದುಕ್ಬೋದು, ಹೆಂಗ್ ಬೇಕಾದ್ರೆ ರಫ್ ಆಗ್ಬೋದು. ಆದ್ರೆ ನಾವು ಕೆಲವು ಸಮಯದಲ್ಲಿ ಈಗ ಶೀತ ಆದ ಸಂದರ್ಭದಲ್ಲಿ ಹುಷಾರಾಗಿರ್ಲೇಬೇಕು. ಟೋಪಿ ಆಗ ಹಂಗಿದು ಫಸ್ಟ್ ತೆಗಿಬೇಕು ಅಂತಂದ್ರೆ ನಾವು ಕೆರ ನೋಡ್ಕೋಬೇಕು. ಓಸತಿ ಏನಾಯ್ತು, ಸಿಕ್ಕಾಬಟ್ಟೆ ಎಲ್ಲ ಕಡೆ ಫ್ಲಾಟ್ಗಳು ಹಾಕಿದ್ರು, ಸರಿ ಮೇಂಟೆನೆನ್ಸ್ ಮಾಡಿಲ್ಲ. ಆಮೇಲೆ ಅದ್ ನೀನ್ ಏನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ನನ್ನ ಪ್ರಕಾರ ಈಗ ನಾನು ಹಳೇದು 2012ರಾಗ ಆಗ್ತಾ ನಾನು 9-10 ಬೆಳೆ ತೆಗೆದೆ ಲಾಸ್ಟ್. ಅದು ಬಹಳ ಚೆನ್ನಾಗಿ ಅದ್ಭುತವಾಗಿ ನಾವು ಕ್ಲೀನ್ ಅಪ್ ಮಾಡಿದ್ರೆ 10 ಬೆಳೆ ತೆಗಿಬಹುದು. ನಾನ್ ತೆಗ್ದಿರೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ತೆಗ್ದಾರು ಇರ್ಬೋದು. ಅದ್ರ ಮೇಲೆ ಇದು ಇರಲ್ಲ ಅನ್ಸುತ್ತೆ ನನಗೇನ, ನನ್ನ ಅನುಭವ. ನೀನ್ ಏನ್ ಚೆನ್ನಾಗಿ ಮಾಡಿರು ಡ್ರೈ ಬ್ಯಾಕು, ಹಾಳಾರೆ, ಅದು ಇದು ರೋಗಗಳು ಬಂದು ಮೋಸ್ಟ್ಲಿ ಇದಕ್ಕೆ ಅಷ್ಟೇ ಲೈಫ್ ಇಲ್ಲ. ಇದಕ್ಕೆ ಜಾಸ್ತಿ ಲೈಫ್ ಇಲ್ಲ. ಶಾರ್ಟ್ ಲೈಫ್ ಬೆಳೆ, ಶಾರ್ಟ್ ಲೈಫ್ ಬೆಳೆ. 10 ವರ್ಷ ತೆಗಿಬಹುದಾ? ಅದೇ ಬಹಳ ಚೆನ್ನಾಗಿ ತೆಗೆದ್ರೆ 10 ವರ್ಷ ತೆಗೆದಿದೀವಿ. ಇತ್ತೀಚೆಗೆ ಅಷ್ಟು ದಿವಸ ಬರ್ತಂಗ ಗೊತ್ತಿಲ್ಲ, ನೋಡ್ತಾನೆ. ಇಲ್ಲಿ ತನಕ ಅಂತೂ ಏನು ಸಮಸ್ಯೆ ಇಲ್ಲ ನನಗೆ. ಹಂಗೂ ನೋಡ್ರಿ ಎಷ್ಟು ಚೆನ್ನಾಗೆಲ್ಲ ಮಾಡಿ 2 ಡ್ರೈ ಬ್ಯಾಕ್ ಬಂದಿದೆ. ನಾನು 2 ಗಿಡ ಕಿತ್ತಾಕಿದ್ದೀನಿ ನಾನು ಆಲ್ರೆಡಿ. ಏನು ಬರ್ದಂಗಿದ್ರೆ ನೆಕ್ಸ್ಟ್ ನೋಡೋಣ, ಇಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಮಾಡೋದು ಇಲ್ಲಿ. ಈಗಂತೂ ಸದ್ಯಕ್ಕಂತೂ ಬಹಳ ಚೆನ್ನಾಗಿದೆ ಸರ್. ಈಗ ತುಂಬಾ ಜನ ಯುವಕರು ಈಗ ಎಜುಕೇಶನ್ ಮಾಡಿರ್ತಾರೆ, ಏನು ಕೆಲಸ ಸಿಗಲ್ಲ. ಹೈಯರ್ ಎಜುಕೇಶನ್ ಮಾಡ್ಬಿಟ್ಟು ಏನು ಬೆಂಗಳೂರಿಗೆ ಹೋಗಿರ್ತೀನಿ, ನನಗೆ ಬೇಕಾದ ಕೆಲಸ ಸಿಗಲ್ಲ ಅಂತ ಬಿಟ್ಟು ಮನೇಲಿ ಕೂತಿರ್ತಾರೆ. ಅಂತ ನಮ್ಮ ಯುವಕರಿಗೆ ಏನಾದ್ರು ನೀವೇನಾದ್ರು ಹೇಳ್ತೀರಾ ಸರ್? ಸರ್ ಈಗ ಕೆಲಸ ಸಿಗಲ್ಲ. ಈಗ ಎಜುಕೇಶನ್ಗಳು ಅಂದ್ರೆ ಎಜುಕೇಶನ್ ಅಂತಂದ್ರೆ ಕೆಲಸ ಸಿಗಕ್ಕ ಎಜುಕೇಶನ್ ಅಂತಂದ್ರೆ ಜ್ಞಾನ ತಿಳುವಳಿಕೆಗೆ ಮಾಡ್ಬೇಕು ನಾವು, ಅದು ಫಸ್ಟ್ ನಾವು ತಿಳ್ಕೋಬೇಕು. ಈಗ ನಾನು ಅಷ್ಟೇ, ನೀವ್ ಯಾಕೆ ದಾಳಿಂಬೆ ಮಾಡಿದ್ರೆ ನನಗೆ ಗೌರ್ಮೆಂಟ್ ನೌಕರಿ ಸಿಗುತ್ತೆ ದಾಳಿಂಬೆ ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾಕೆ ನಾನು ಒಂದು ಟ್ರೈನಿಂಗ್ ಮಾಡಿದ್ದೀನಿ, ನಾನು ಒಂದು 8 ವರ್ಷ ಯಾವ್ದೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಮೇಸ್ಟ್ರಾಗಿ ಕೆಲಸ ಮಾಡ್ರಾನು. ನೀವ್ ಯಾಕೆ ದಾಳಿಂಬೆ ಅಲ್ಲಿ ಏನಾದ್ರು ಅಪ್ರೂವಲ್ ಆಯ್ತು ಇದು ಮಾಡ್ತಿದ್ನೇ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಾಡ್ಬೇಕು. ಯಾಕಂದ್ರೆ ಈಗ ಎಜುಕೇಶನ್ ತಿಳುವಳಿಕೆ ಇರೋನ್ ಬಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ, ತಿಳಿದಲ್ಲಿ ಬಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ತಿಳುವಳಿಕೆ ಇರೋರೇ ಬಂದ್ ಮಾಡ್ಬೇಕು ಇದನ್ನ. ಈ ದಾಳಿಂಬೆ ಒಂದೇ ಅಂತಲ್ಲ, ಏನ್ ಮಾಡಿದ್ರು ಸಕ್ಸಸ್ ಆಗ್ಬಹುದು. ಮಾಡೋ ಶ್ರದ್ಧೆ, ಪರಿಶ್ರಮ ನೀಟಾಗಿದ್ದು, ಕಮಿಟ್ಮೆಂಟ್ಗಳು ಕರೆಕ್ಟ್ ಆಗಿದ್ರೆ ಎಲ್ಲಾದ್ರಲ್ಲೂ ಸಕ್ಸಸ್ ಆಗ್ಬೋದು. ಏನ್ ಸರ್ ಇವತ್ತು ಏನೇನೆಲ್ಲ ಸಕ್ಸಸ್ ಆಗಿಲ್ಲ. ನಾವೆಲ್ಲ ಒಂದು ದಾಳಿಂಬೆ ಒಂದು ಹಾಕಿದೀನಿ ಅಷ್ಟು ಬಿಟ್ರೆ ಎಂತೆಂತ ಬೆಳೆಗಳು ಬೆಳೀತಾ ಇಲ್ಲ. ನಾವು ಬೇರೆ ಯಾವ ಬೆಳೆಗಳು ಬೆಳಿಬೇಕು ಅಂತ ಬಹಳ ಆಸೆ ಇದೆ. ಬಟ್ ಏನ್ ಮಾಡ್ತೀರಾ, ನಾನು ಒಬ್ಬನೇ ಇರೋದ್ರಿಂದ, ಆಮೇಲೆ ಫೈನಾನ್ಸಿಯಲ್ ದುಡ್ಡು ಅದು ಏನೇ ಮಾಡ್ಯಕ್ ಹೋಗ್ತೀವಿ ಅಂತ ಇವತ್ತು ಬಹಳ ವ್ಯವಸ್ಥಿತ ಮಾಡ್ತೀವಿ, ಫೈನಾನ್ಸ್ ಬೇಕಾಗುತ್ತೆ. ಹಂಗಾಗಿ ನಾವು ಸ್ವಲ್ಪ ನೋಡೋಣ, ಇದ್ರಲ್ಲಿ ಫಸ್ಟ್ ಸರ್ವೈವಲ್ ಆಗಿ ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಬೆಳೆ ಇನ್ನೊಂದಕ್ಕೆ ಟ್ರೈ ಮಾಡೋಣ ಆಸೆ ಇತ್ತು. ನಾನು ಮೇಕ್ ಬಟರ್ ಫ್ರೂಟ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು.
ಆದ್ರೆ ಅದು ಯಾಕೋ ನನಗೆ ಕೈಗೂಡ್ಲಿಲ್ಲ. ಅದಕ್ಕೆ ಮತ್ತೆ ನಾನು ದಾಳಿಂಬೆನೆ ಎಕ್ಸ್ಟೆಂಡ್ ಮಾಡಿದೆ. ಬಟರ್ ಫ್ರೂಟ್ ಮತ್ತೆ 3-4 ವರ್ಷ ಕಾಯ್ಬೇಕು. ಆಮೇಲೆ ಇದು ಯಾಕೋ ನನಗೆ ಈ ದಾಳಿಂಬೆಯಲ್ಲಿ ಸಿಕ್ಕಂಗೆ ಆದಾಯ ಬೇರೆ ಯಾವ್ದೋ ಬೆಳೆಗಳು ನೋಡಿದ್ವಿ ನಾವು, ಇದು ಬೆಸ್ಟ್ ಬೆಳೆ ಅನ್ಸುತ್ತೆ ನನಗೆ ದಾಳಿಂಬೆ. ಒಂದು 3 ತಿಂಗಳು ರಿಸ್ಕ್ ಇರುತ್ತೆ, ನೆಮ್ಮದಿಯಾಗಿರುತ್ತೆ, ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ, ಇನ್ನೊಂದಿಲ್ಲ. ಹಂಗಾಗಿ ನೆಮ್ಮದಿಯಾಗಿರ್ಬೋದು ಅನ್ನೋದು ನನ್ನ ಅನುಭವದ್ದು. ನಾನು ದಾಳಿಂಬೆ ನೋಡಿದ್ವಿ, ಅಡಿಕೆ, ತೆಂಗು ಎಲ್ಲ ಆದಾಯ ಚೆನ್ನಾಗಿ ಬರಬೇಕು ಅಂದ್ರೆ ದುಡ್ಡು ನೋಡ್ಬೇಕು ರೈತ ಅಂದ್ರೆ ದಾಳಿಂಬೆ ಮಾಡ್ಕೋಬೇಕು. ಒಂದ್ ಸ್ವಲ್ಪ ರೇಟ್ ಸಿಗ್ಬೇಕು ಚೆನ್ನಾಗಿ. ಒಂದು 100 ರೂಪಾಯಿ ಮೇಲೆ ಯಾವಾಗ್ಲೂ ಎಬೋ 100 ರೂಪೀಸ್ ದುಡ್ಡು ರೇಟ್ ಇತ್ತು ಅಂದ್ರೆ ಆರಾಮ್ಸೆ ದಾಳಿಂಬೆ ಮಾಡ್ಬೋದು. ಅಂದ್ರೆ ಕಮಿಟ್ಮೆಂಟ್, ಹಂಗ ನೆಗ್ಲೆಕ್ಟ್ ನಾನು ಗಿಡ ಹಾಕ್ತೆ ಎಲ್ಲ ಹೋದೆ ಅಂದ್ರೆ ಯಾವ್ದೇ ಕಾರಣದಲ್ಲೂ ಸಾಧ್ಯ ಇಲ್ಲ. ತೊಡಗಿಸ್ಕೋಬೇಕು. ನಾನು 100ಕ್ಕೆ 100 ತೊಡಗಿಸ್ಕೋಬೇಕು ಮಾತ್ರ. ನಮ್ಮ ಮೇಂಟೆನೆನ್ಸ್ ನಾವು ಚೆನ್ನಾಗಿ ಮಾಡಿದಷ್ಟು ಬೆಳೆ. ಯಾವ್ದೇ ನೀವು ಸುಮ್ಮನೆ ಯಾರೋ ಮಾಡಿದ್ರು, ಅಲ್ಲಿ ಯಾರೋ ಹಾಕಿದ್ರು, ನಮ್ಮ ಇವಾಗ ಹಾಕಿದ್ರೆ ಅವ್ರಿಗೆ 20 ಲಕ್ಷ ಆತಂತೆ, ಅವ್ರಿಗೆ 30 ಲಕ್ಷ ಆತಂತೆ, ಯಾವುದೇ ಕಾರಣದಲ್ಲಿ ಹಾಕೋಕ್ ಹೋಗ್ಬೇಡ. ನೀನ್ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ನಂಗಿದ್ರೆ ಮಾತ್ರ ದಾಳಿಂಬೆ. ಎಲ್ಲದೂ ಅಷ್ಟೇ ಸರ್. ಪ್ರತಿ ದಾಳಿಂಬೆ ಅಂತಲ್ಲ, ನಾನು ತೆಂಗಿನ ಗಿಡ ಹಾಕ್ತೀನಿ ಅಂತಂದ್ರೆ ಅದು ನೋಡ್ಕೊಂಡ್ತಾನೆ ಅದು ಸರ್ ಬೆಳೆ. ಅದಕ್ಕೆ ನಾವ್ ಯಾವ್ದೇ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ನಾವು ತೊಡಗಿಸ್ಕೊಂತೀವಿ ಅಂದ್ರೆ ಆ ಕೆಲಸ ಕೈ ಹಾಕ್ಬೇಕು. ಇಲ್ಲ ಅಂತಂದ್ರೆ ಸುಮ್ ಬೆಂಗ್ಳೂರಿಗೆ ಬಟ್ಟೆ ಮಡಿಸ್ಬೇಕು. ಅದ ಗಾರ್ಮೆಂಟ್ಸ್ನಾಗೆ ಹೆಂಗ್ ಮಾಡ್ತಿರೋ ಅದ್ಲಾಗೆ ಅವ್ನ ಮ್ಯಾನೇಜರ್ ಬರ್ತಾನೆ, ಬೈತಾನೆ, ಸರಿ ಮಡಿಚ ಅಂತಾನೆ, ಮಡಿಸಲ್ಲ ಸಂಬಳ ಕೊಡ್ತಾನೆ. ಇದಕ್ ಬಂದ್ಮೇಲೆ ಶ್ರದ್ಧೆಯಿಂದ ಮಾಡ್ಬೇಕು. ಆಮೇಲೆ ರೈತನ್ ಗೊತ್ತಿದೆ ಅಲ್ಲ ಸರ್, ರೈತ ಅವ್ನು ಕಷ್ಟ ಪಡ್ತಾನೆ, ಅದಕ್ಕೆ ಸರಿಯಾಗಿ ಪ್ರತಿಫಲ ಸಿಗಲ್ಲ. ಅದು ಯಾವತ್ ನಮ್ಮ ಅಜ್ಜನ ಕಾಲದಿಂದ ಹೇಳ್ಕೆ ಬರ್ತಾರೆ, ನಮ್ಮ ಅಪ್ಪ ಹೇಳ್ತೀವಿ, ನಾನು ಹೇಳ್ತೀನಿ, ನನ್ನ ಮಕ್ಕಳು ಹೇಳ್ತಾರೆ. ಹಂಗಂತ ಯಾರು ರೈತರ ಕೆಲಸ ಏನ್ ಬಿಟ್ಟಿಲ್ಲ, ಮಾಡ್ಬೇಕು. ಸ್ವಾವಲಂಬಿ ಜೀವನ, ಇನ್ನೊಬ್ಬರಿಗೆ ಸಾಲ ಮಾಡಿಯಂಗಿಲ್ಲ, ಆರಾಮಾಗಿರ್ಬೋದು, ಮಾಡ್ಬೋದು. ಇವತ್ತು 10,000 ರೂಪಾಯಿ ಎಕರೆ ಇತ್ತು, 25 ಲಕ್ಷ ರೂಪಾಯಿ ಎಕರೆ. ಕೊನೆ ಪಕ್ಷ ಏನಿಲ್ಲ ಅಂತಂದ್ರೆ 2 ಗುಂಟೆ ಜಮೀನ್ ಮಾರಿದ್ರು ನೆಮ್ಮದಿಯ ಜೀವನ ಮಾಡ್ತಾನೆ ರೈತ. ಒಂದ್ ಪಕ್ಷ ಕೊನೆ ಪಕ್ಷ ಹೇಳದ್ ನಾನು, ಇದು ಯಾರು ಮಾಡೋದ್ ಬೇಡ, ಯಾರ ರೈತರು ಬದುಕ್ ಮಾಡೋದ್ ಬೇಡ, ಹೇಳಿದ್ದು ಕೊನೆ ಪಕ್ಷ ಎಲ್ಲ ದಾಳಿಂಬೆ ಫೇಲು, ಅಡಿಕೆ ಫೇಲು, ತೆಂಗು ಫೇಲು, ಎಲ್ಲ ಫೇಲ್ ಆದ್ರೂ ಕೊನೆಗೆ 2 ಗುಂಟೆ ಮಾರಿದ್ರು 2 ವರ್ಷ ಜೀವನ ಮಾಡ್ತೀವಿ. ಅದೊಂದು ಧೈರ್ಯ ಐತೆ. ಯಾಕಂದ್ರೆ ರೈತ ಭೂಮಿ ಬೆಲೆ ಜಾಸ್ತಿ ಆಗಿದೆ, ಅದೊಂದು ಧೈರ್ಯ ಇದೆ. ಅಲ್ಲಿ ಹೋಗಿ ಅಲ್ಲಿ ಮಾಡೋದ್ಕಿಂತ ಅದೇ ಈ ಏನಾಗುತ್ತೆ ಮನಸ್ಥಿತಿ, ರೈತನಿಗೆ ಬೆಲೆ, ಸುಮ್ಮನೆ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಇವೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ನಿಜವಾಗ್ಲೂ ರೈತನಿಗೆ ಆ ತರದ್ದು ಸಮಾಜದಲ್ಲಿ, ಸೊಸೈಟಿಯಲ್ಲಿ ಆ ತರದ್ದು ಇಲ್ಲ. ಎಲ್ಲೋ ಯಾರೋ ಒಬ್ಬ ಬೆಳೆದನಿಗೊಂದು ಪ್ರಶಸ್ತಿ ಕೊಟ್ರು, ಪ್ರಶಸ್ತಿ ಕೊಟ್ಟ ಫೋಟೋ ವರ್ಷ ಕೆಳಗಾದ್ಮೇಲೆ ಅವ್ನ ರೈತ ಎಲ್ಲಿಗೆ ಹೋದ ಅಂತ ಕೇಳಿಲ್ಲ. ಅವ್ನು ಯಾವ ಬಸ್ ಹಿಡ್ಕೊಂಡು, ಯಾವ ಆಟ ಹಿಡ್ಕೊಂಡು ಅವ್ನು ಕೊಟ್ಟು ಪ್ರಶಸ್ತಿ ಕಳ್ಕೊಂಡ್ ಬಂದಿದ್ರು ಬಹಳ ಜನ ರೈತರುಗಳಿದ್ದಾರೆ, ನಾವು ನೋಡಿದೀವಿ. ಅದಂಗಾಗಲ್ಲ. ಅದೇ ಒಬ್ಬ ಯಾರೋ ಕಾರ್ಪೊರೇಟ್ ಅವ್ನು ಹೆಂಗೆ ಅವ್ನು ಕರ್ಕೊಂಬಂದು ಅವ್ನು ಹೊರಟಾಗ್ಲಿಂದ ಫೋನ್ ಮಾಡಿ ಅವ್ನು ಮನೆ ಮುಟ್ಟ ತನಕ ಫೋನ್ ಮಾಡ್ತಾರೆ. ಒಬ್ಬ ರೈತಕ್ಕೆ ಬಂದ್ನೆ, ಅವ್ನ ಪ್ರಶಸ್ತಿ ಇಸ್ಕೊಂಡೆ ಹೇಳಿದ್ನೆ, ಅವ್ನು ಊರ್ ಮುಟ್ಟಿನ ಬಸ್ ಸ್ಟ್ಯಾಂಡ್ ಎಲ್ಲಿ ಮರಿ ಹಿಂಗೆ ಆಗ್ತವೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಎಲ್ಲಾ ತರದ ಗೌರವ ಯಾವಾಗ ಸಿಗ್ತಾವೋ, ಈಗ ಸಿಗ್ತಾ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಎಲ್ಲ ಒಳ್ಳೊಳ್ಳೆಯವರು, ಎಜುಕೇಟೆಡ್ಗಳು, ಶ್ರೀಮಂತರುಗಳು ಎಲ್ಲರೂ ಇದಕ್ಕೆ ತೊಡಗಿಸಿದ್ರಿಂದ, ವ್ಯವಸಾಯಕ್ಕೆ ಮತ್ತೆ ರೈತಾಪಿ ಇದಕ್ಕೆ ಬಂದಿರೋದ್ರಿಂದವ ಎಲ್ಲ ಕಡೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಅದೊಂದು ಆಶಾದಾಯಕ. ಬರ್ಬೇಕು, ಎಲ್ಲ ತೊಡಗಿಸ್ಕೋಬೇಕು. ಸುಮ್ಮನೆ ಅಲ್ಲಿ ಹೋಗಿ ಬೆಂಗಳೂರು ಅಂತ ಎಲ್ಲ ತಿರ್ಗಾಡಕ್ ಜಾಗಿಲ್ಲ, ಊಟಕ್ಕೆ ಜಾಗಿಲ್ಲ, ಪೊಲ್ಯೂಷನ್ ಅಲ್ಲಿ ಮಾಡೋದ್ಕಿಂತವ ಬರುತ್ತೆ ಸರ್. ಅದು ಆಟೋಮೆಟಿಕಲಿ ಪ್ರಕೃತಿ ಏನೇನ್ ಮಾಡ್ಕೊ ಬ್ಯಾಲೆನ್ಸ್ ಮಾಡ್ಕೊಂತಿತ್ತೆ, ಕರ್ಕೊಂಡ್ ಬಂದೇ ಬರುತ್ತೆ. ರೈತರು ಕರ್ಕೊಂಡ್ ಬರುತ್ತೆ ಒಂದ್ ದಿವಸ ಹೊರಗೆ. ಈ ಉದಾಹರಣೆ ನನ್ನ ತಮ್ಮನೇ ಇದ್ದಾನೆ, ಅವ್ರಿಗೆ ಗೊತ್ತು, ಲಕ್ಷ್ಮಣಗೆ. ಅವನು ಬಯೋಕಾನು, ಕೆಮ್ಮಲ್ ಎಲ್ಲ ಕಡೆ ಡ್ಯೂಟಿ ಮಾಡಿ ಅದು ಕೆಮಿಕಲ್ ಒಂದು ಕಂಪನಿಗಳು ಕೆಲಸ ಮಾಡಿ ಅವನಿಗೆಲ್ಲ ಏನಾಗಿದೆ ಅಂದ್ರೆ, ಈಗ ಇನ್ನು 48, ನನಗೇನೆ 2 ವರ್ಷ ಚಿಕ್ಕವನು ಅವನು. ಅವನಿಗೆಲ್ಲ ಸಾಕಾಗೋಯ್ತೆ. ಬೇಗ ಸಂಬಳ ಕೊಟ್ರು, ಮನೆಗೇನೆ ಕಟ್ಕೊಂಡಿದ್ದಾನೆ ಬೆಂಗಳೂರು ತುಂಬ. ಸಾಕ್ ಬೇಡ, ಮನೆ ಬಾಡಿಗೆ ಗೊತ್ತೆ, ಆರಾಮಾಗಿದೆ ಅಂತ ಹೋಗ್ತಾ ಇಲ್ಲ ಡ್ಯೂಟಿಗೆ. ಅವ್ನಿಗೆ ಇದು ಇಂಟ್ರೆಸ್ಟ್. ಏನ್ ಮಾಡ್ತಾರೆ ಮಗ, ಮನೆಯವರು, ಅವ್ರಿಗೆ ಮಗನ ಎಜುಕೇಶನ್ಗಾಗಿ ಅಲ್ಲಿ ಅದನ್ನ ಅಷ್ಟೇ. ಅಲ್ಲಿ ಬಿಟ್ರೆ ಅವನಿಗೆ ಇತ್ಲಾಗೆ ಮನಸ್ಥಿತಿ ಹಂಗಾಗುತ್ತೆ. ಅದು ಹಳ್ಳಿಯಲ್ಲಿ ಇದ್ದು ಬೆಳೆದು ಇಲ್ಲಿದ್ದ ಜನ ಬೆಂಗಳೂರಿಗೆ ಹೋದ್ರು ಅಂತಂದ್ರೆ ಕೊನೆಗೆ ಹಳ್ಳಿಗೆ ಬರ್ಬೇಕು ಸರ್, ಹಳ್ಳಿಗೆ ಬರ್ಬೇಕು. ಆದ್ರೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ರೈತರದು ಈ ನಮ್ಮ ರೈತರು ನಾವು ಕೆಲವು ಈ ಕೆಮಿಕಲ್ ಬಹಳ ರೇಟ್ ಆಗ್ತದೆ. ನಾನು ಸಹಿತ ಈಗ ಹಾಕಿದೀನಿ, ಈಗ ಔಷಧಿ ಹೊಡಿತೀವಿ 6,000 7,000 ರೂಪಾಯಿ ಒಂದ್ಸತಿ ಔಷಧಿ ಹೊಡಿತೀವಿ, ಕೆಮಿಕಲ್ಸ್ ಹೊಡಿತೀವಿ. ಆದಷ್ಟು ಸ್ವಲ್ಪ ಈ ಸಾವಯವ ಇದಕ್ ಬರ್ಬೇಕು. ನಮ್ದು ಏನು ಪುರಾತನ ಕಾಲದಿತ್ತಲ್ಲ ಅಲ್ಲಿಗೆ ಬರ್ಬೇಕು ನಾವು. ಯಾಕಂದ್ರೆ ಮಣ್ಣನ್ನು ನಾವು ಇಲ್ಲ ಅಂದ್ರೆ ನಾವು ಅದು ಕಳೆನಾಶಕ ಅದ್ರಲ್ಲಂತೂ ಸ್ವಲ್ಪ ಬಹಳ ಅವಾಯ್ಡ್ ಮಾಡ್ಕೊಂಡ್ರೆ, ಇಷ್ಟೆಲ್ಲ ಹುಲ್ಲಾದ್ರೂ ಕಳೆನಾಶಕ ಅದು ಇದು ಹೋಗ್ತಾ ಇಲ್ಲ. ಅದೊಂದ್ ಸ್ವಲ್ಪ ಈ ತರ ಆಗ್ತಾವ ಪರಿವರ್ತನೆಗಳು ಹಾಕ್ಯಂತ ಮಾಡ್ಕೊಂತ ಬಂದ್ರೆ ಸ್ವಲ್ಪ ಯಶಸ್ವಿ ಆಗ್ಬೋದು ಸರ್. ಬೇರೆ ಬೆಳೆಗಳಿಗೆ ನಾವು ಮನಸ್ಸು ಸೋಲ್ಬೇಕು. ನಾವು ಅದನ್ನೇ ಅಪ್ಪ ಹಾಕಿದ ಆಲ್ಮರ ಅಂತ ಒಂದೇ ಹೆಚ್ಕೊಂಡಿರೋದಕ್ಕಿಂತ ಬೇರೆ ಏನಾರ ಪ್ರಯೋಗಗಳನ್ನು ಮಾಡೋದು ಒಳ್ಳೇದು. ಬೆಂಗಳೂರು ಅಲ್ಲಿ ಹೋಗಿ ಎಣಗದ್ಕಿಂತ ಇಲ್ಲಿ ನೆಮ್ಮದಿಯಾಗಿರ್ಬೋದು. ಹಳ್ಳಿ ಜೀವನ ನೆಮ್ಮದಿ, ಬಹಳ ನೆಮ್ಮದಿ ಬಿಡ್ರಿ. ಅದು ಅದೇ ನೋಡೋರಿಗೆ ಏನಾಗತ್ತೆ, ಇವನು ಹೇಳಿದೆ ಕೊಡ್ಲಂಗಾರ ಶಾಂತಣ್ಣ ಮಗಳದನ ನೋಡೋಣ ಹಳ್ಳಿ ರೈತರಿಗೆ ಹಸ ಕಟ್ಟನ ಬಾರ, ನಮ್ಮವ್ರಿಗೊಬ್ಬ 20 ಹಸ ಕಟ್ಟಿದಾನೆ, ಕರ್ಕೊಂಬರ್ಗಪ್ಪ ಶಾಂತಣ್ಣ ಮಗಳು ಕೊಡಿಸ್ತಾನೆ, ಕೇಳಪ್ಪ ಅಂದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಅದಕ್ಕೆ ನಾನ್ ಬದಲಾದ್ರೆ ಬೇರೆ ಸಮಾಜ ಬದಲು ಮಾಡ್ಬೋದು. ಹಂಗೆ ಹೇಳ್ಬೋದು ಸರ್ ನಾವು, ಬಟ್ ಕಾರ್ಯರೂಪಕ್ಕೆ ತರ ಸ್ವಲ್ಪ ಕಷ್ಟ. ಏನಂತೀರ? ಹೌದು, ನೀವ್ ಯಾವ್ದಾದ್ರು ಅಷ್ಟೇ ಸರ್. ಒಂದ್ ವಿಚಾರ ನಾವ್ ಹೇಳ್ತೀವಿ ಅಂತಂದ್ರೆ ಅದೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅನ್ನೋ ತಪ್ಪದು.
ಅಲ್ಲ ನಾವ್ ಅಳವಡಿಸ್ಕೊಂಡ್ ಹೇಳ್ಬೇಕು, ಅದಾಗ್ತಾ ಇಲ್ಲ. ಅದಕ್ಕೆ ಮುಂದೆ ಹಿಂದೆಲ್ಲ ಹೇಳ್ತಿದಂತೆ ಗುರುವೇನ್ ನಮಃ ಅನ್ನಂತ, ಈಗ ಗುರುವೇನ್ ಮಹಾ ಅಂತಾರೆ. ಯಾಕೆ ಅಂತಂದ್ರೆ ಮುಂಚೆ ಗುರುಗಳು ಹೇಳೋರಂತ ಏನಂತ ನೋಡ್ರ ನಾವ್ ಹೇಳ್ದಂಗೆ ಮಾಡ್ಬೇಕು, ನಾವ್ ಮಾಡ್ದಂಗೆ ಮಾಡ್ಬೇಕು ಅಂತಾರೆ. ಅವರು ಹಂಗೆ ಇರೋರು, ಶಿಷ್ಯರಿಗೂ ಹಂಗೆ ಹೇಳೋರು. ಈಗ ಹಂಗಲ್ಲ, ಗುರುಗಳು ಏನ್ ಬೇಕಾದ್ರು ಮಾಡ್ತಾರೆ. ಹಂಗಾಗಿ ನಾವ್ ಮಾಡ್ದಂಗ್ ಮಾಡ್ಬೇಡ, ನಾನು ಹೇಳ್ದಂಗ್ ಮಾಡು. ಅದಕ್ಕೆ ಅವಾಗ ಗುರುವೇ ನಮಃ ಅನ್ನೋರು ಈಗ ಗುರುವೇನ್ ಮಹಾ ಅಂತಾರೆ. ಹಂಗೆಲ್ಲ ಬ್ಯಾಲೆನ್ಸಿಂಗ್ ತಪ್ತಾ ಇದೆ. ಬರುತ್ತೆ ಎಲ್ಲ ಒಂದ್ ಕಡೆ. ಅದು ಯೂತ್ಸ್ ಬರೋದು ಒಳ್ಳೇದು. ರೈತಾಪಿ ಇದಕ್ ಬಂದು ಈ ತೋಟಗಾರಿಕೆ ಬೆಳೆಗಳು ಇಂಥವಕ್ಕೆ ಹೊಸ ಹೊಸ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಕಲ್ಸಿದೆ. ಈಗ ಲಕ್ಷ್ಮಣ, ಈಗ ಮೆಣಸಿನ ಗಿಡ ಆಗಿ ನಮ್ಮೂರಲ್ಲಿ ಈ ಮಟ್ಟಕ್ಕೆ ಫಸ್ಟ್ ತರಕಾರಿ ಯಾರ್ಯಾರು 12,000 ಯಾರು ಹಾಕಿಲ್ಲ, ಇವನೇ ಫಸ್ಟ್ ಹಾಕಿದ್. ಬಹಳ ಖುಷಿ ಆಯ್ತು ನಮಗೆ. ನೋಡ್ಕೊಂಬಂದಿ ಸರ್, ಈಗ ಹೋಗಿದ್ವಿ, ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಮತ್ತೆ ಅಲ್ಲಿ ಹತ್ರದಲ್ಲಿ ನೋಡಿದೆ, ಚೆನ್ನಾಗಿದೆ. ಆಗ ಹಂಗೆ ಹೊಸ ಹೊಸ ಬಂದು ಸ್ವಲ್ಪ ತೊಡಗಿಸ್ಕೊಂಡ್ರೆ ಇನ್ನೊಬ್ಗೆ ಯಾರಿಗೋ ಪಕ್ಕಂಗೊಬ್ಬಿಗೆ. ಈಗ ನಾನು ಸ್ಟಾರ್ಟಿಂಗ್ ದಾಳಿಂಬೆ ಈಗ 2ನೇ ನಮ್ದು 12ರಲ್ಲಿ ಫಸ್ಟ್ ಹಾಕಿದ್ವಿ. ಈಗ ಹಾಕಿದಾಗ ನಾನು ಒಬ್ಬನೇ ಹಾಕಿದ್ದೆ ಆಕ್ಚುಲಿ ದಾಳಿಂಬೆ, ಯಾರು ಹಾಕಿರಲಿಲ್ಲ. ಈಗ ಒಂದು 8-9 ಜನ ಆಗಿದ್ವಿ ನಾವೀಗ. ಇವ್ನಿಗೂ ಹೇಳ್ತಿದ್ದೆ, ಇಷ್ಟೆಲ್ಲ ಹೋರಾಟ ಮಾಡ್ತೀವಿ, ಆಕಾಶ ದಾಳಿಂಬೆ ಯಾವ ಜಾಗ ಐತೆ ಅಲ್ಲಿ, ಬೋರ್ ನೀರ್ ಎಲ್ಲ ಐತೆ, ಹಾಕು, ಅನುಕೂಲ ಆಗುತ್ತೆ, ಕಮಿಟ್ಮೆಂಟ್ ಚೆನ್ನಾಗೈತೆ, ಮಾಡಿಸ್ತೀವಿ ಜನಗನ ಹಿಡಿದು ಅಂತ ಮೊನ್ನೆ ಹೇಳಿದೆ. ಅದೇ ಸ್ವಲ್ಪ ಇರ್ಬೇಕು ಸರ್, ತೊಡಗಿಸ್ಕೋಬೇಕಿತ್ತು ದಾಳಿಂಬೆಗೆ. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಾದ್ರೆ ಮಾಡಕ್ಕೆ ಹೋಗ್ಬಾರ್ದು. ಸರ್ ಹೋದ ವರ್ಷ ಎಷ್ಟು ಆದಾಯ ಸಿಕ್ಕಿತ್ತು ಸರ್ ಇದರಿಂದ ನಿಮಗೆ? ಸರ್ ಹೋದ್ ಸತಿ ಕಳಿಸ್ತಾರೆ ನನಗೆ 8 ಟನ್ ಹಣ್ಣು ಬಂದಿತ್ತು 2ನೇ ಬೆಳೆ. ಫಸ್ಟ್ ನಾನು 120 ಕೊಟ್ಟಿದ್ದೆ ಕೆಜಿ. ಆಮೇಲೆ ಉಳಿದನ್ನ ಲಂಸಮ್ 1,10,000 ಉಂಡೆ ಆಗುತ್ತೆ ಕೊಟ್ಟೆ. ಎಲ್ಲ ಸೇರಿ ಒಂದು 8 ಲಕ್ಷ ರೂಪಾಯಿ ಹೋದ್ ಸತಿ ಆಗಿತ್ತು ನನಗೆ. ಈ ಸತಿ ಸ್ವಲ್ಪ ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿದೀನಿ, ಯಾಕೆ ಗಿಡ ಎಲ್ಲ ದೊಡ್ಡದಿದೆ. ಒಂದು 10 ಟನ್ ಹಣ್ಣು ಬರ್ಬೋದು ಅಂತ ನನ್ನ ನಿರೀಕ್ಷೆ ಇದೆ. ಸರ್ ಈಲ್ಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು 10 ಟನ್ ಅಂತ ಬಂದ್ರೆ ಅದೇ 100 ರೂಪಾಯಿ ಕೆಜಿ ಅಂತ ಹೋದ್ರು 10 ಲಕ್ಷ ಆಗುತ್ತೆ. ಈಗ ಮೊನ್ನೆ ಇಲ್ಲಿ ಸೆಟ್ಟಿಹಳ್ಳಿ ಅಂತೇಳಿ ಇಲ್ಲಿ ಮಾಲಿಂಗಪ್ಪ ಡಾಕ್ಟರ್ ಅಂತ ಅವರು ಬಹಳ ದಾಳಿಂಬೆ ಬಹಳ ಚೆನ್ನಾಗಿ ಬೆಳಿತಾರ ಅವ್ರು ಮೊನ್ನೆ 210 ಹಂಗೇನೋ ಕೊಟ್ಟರಂತ. ಈಗ ಒಂದು ವಾರದಿಂದ ಈಗೇನೋ 20-30 ಕಮ್ಮಿ ಆಗಿದೆ ಅಂತಾರೆ. ಒಂದು 150 ರೂಪಾಯಿ ರೇಟ್ ಬಂದು 10 ಟನ್ ಬಂದು 15 ಲಕ್ಷ ರೂಪಾಯಿ. ನಾನೊಂದು 2-3 ಲಕ್ಷ ಖರ್ಚು ಮಾಡಿದ್ದೀನಿ. ಇದು ಸ್ವಲ್ಪ ನಟ್ಟು ಗಿಟ್ಟು ಇದೆಲ್ಲ ಹಾಳಾಗೋಗಿದೆ. ಹಂಗಾಗಿ ಇದೊಂದು 50-60 ಸಾವಿರ ಲಾಸ್ ಆಗಿದೆ ನನಗೆ ಗಾಳಿ ಧೂಳಿಗೆ. ಅದನ್ನೆಲ್ಲ ಮೈನಸ್ ಮಾಡಿದ್ರು ಪ್ರಾಫಿಟ್ ಸಿಗುತ್ತೆ. ಇನ್ ಯಾವ ಬೆಳೆಗೆ ಬೆಳಿತೀರ ಸರ್? 8 ಲಕ್ಷನೇ ಉಳಿಲಿ ಈಗ, ಬೇಡ 5 ಲಕ್ಷ ಉಳಿಲಿ. 5 ಲಕ್ಷ 6 ತಿಂಗಳಿಗೆ ಯಾವ ಬೆಳೆ ಬೆಳಿತೀರಾ? ಪ್ರಾಫಿಟ್ ಉಳಿಯೋದೇ 5 ಲಕ್ಷ ಉಳಿಯುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ನಾನು ಏನು ಅಂದ್ರೆ, ಭೂಮಿದು. ಈ ಭೂಮಿನ ನೀವು ನಮ್ಮೂರಲ್ಲಿ ನೀವು ಯಾರನ್ನೇ ಕೇಳ್ರಿ, ಈ ಭೂಮಿ ನಮ್ಮ ಅಜ್ಜ ಮುತ್ತಾಜ್ಜನ ಕಾಲದಿಂದಲೂ ಆಳಿತ್ತಿದ್ದು. ಈಗ ನಾವ್ ನಿಂತಿದೀವಲ್ಲ, ಈ ಜಾಗದಲ್ಲಿ ಹಳ್ಳ ಹೋಗಿತ್ತಿದ್ದು. ನಮ್ ಕೆರೆ ಕೊಡಿ ಬಿದ್ರೆ ಇಲ್ಲಿಂದ ಬರುತ್ತೆ ಹಳ್ಳ. ಈಗ ನಾವ್ ನಿಂತಿರೋ ಜಾಗ ಹಳ್ಳ, ಇದು ನೀರ್ ಹೋಗಂತದ್ದು. ಇದು ಇಲ್ಲಿ ಹಳ್ಳ ಹಿಂಗ್ ಒಳಗ್ ಬಂದು ಹಿಂಗ್ ಹೊರಕೋ ಹಿಂಗ್ ಬಂದಿತ್ತು. ವೇಸ್ಟ್ ಲ್ಯಾಂಡ್ ಸರ್ ಇದು. ವೇಸ್ಟ್ ಅನ್ನೋ ಏನ್ ಫುಲ್ ಬಳ್ಳಾರಿ ಜಾಲಿ ಕಲ್ಲು. ನಿಮ್ಗಲ್ಲಿ ಮುಂದುವರೆ ತೋರಿಸ್ತೀನಿ ಬರ್ರಿ. ನೀವು ಇಲ್ಲಿ ತೆಗೆದು ಒಳಗೆ ಎಲ್ಲ ಫುಲ್ ಜಲ್ಲಿ ಕಲ್ಲು ಜೋಡಿಸ್ದಂಗ ಆಯ್ತು ರಸ್ತೆಗೆ. ಆ ತರದ್ ನೆಲ ಇದು. ಏನು ಇಲ್ಲ, ನಾನು ಇದು ನೆಲ ಕ್ಲೀನ್ ಮಾಡಿಸ್ಬೇಕಾದ್ರೆ ಒಂದ್ಸರಿ ನಮ್ ಸ್ವಾಮಿಗಳು ನಮ್ ಬುದ್ಧಿಯವ್ರು ಬಂದಿದ್ರು, ಬಂದ್ ನೋಡಿದ್ರು. ನೋಡಿ ಹೇಳಿ, ಎಲ್ಲ ಕಾಣ ನಿನಗೆ ತಲೆ ಸರಿ ಐತಿಲ್ವನೋ, ಇದಕ್ಕೆ ಯಾಕೆ ಇಷ್ಟೊಂದು ಬಂಡವಾಳ ಆಗ್ತಾ ಇದೆಯಾ ಅಂದ್ರು. JCB ಗೆ ಕೊಟ್ಟಿದ್ದೀನಿ 2 ಲಕ್ಷ ರೂಪಾಯಿ ಇದಕ್ಕೆ. 168 ಗಂಟೆ JCB ಕೆಲಸ ಮಾಡಿತ್ತು ಇದ್ರೊಳಗೆ. ಪ್ಲಸ್ ಅಲ್ಲಿಂದ ನಾನು 500 ಲೋಡ್ ಮಣ್ಣು ಕಮ್ಮಿ ಕೆಲಸ ಅಂದ್ರೆ ಅಲ್ಲಿಂದ ಮಣ್ಣು ಹೊಡ್ಸಿರೋದು. ಸಾಮಾನ್ಯ ದಾಳಿಂಬೆನ ನನ್ನ ಅನುಭವದಾಗ ಸ್ವಲ್ಪ ಆದಷ್ಟು ಈ ವೇಸ್ಟ್ ಲ್ಯಾಂಡ್ಗಳಿಗೆ, ಜಾಸ್ತಿ ಫಲವತ್ತಾದ ನೆಲಗಳಿಗೆ ಹಾಕೋದ್ಕಿಂತ ಇಂಥ ಲ್ಯಾಂಡ್ಗಳಿಗೆ ಹಾಕೋದು ಬೆಸ್ಟ್ ಅನ್ಸುತ್ತೆ. ಈ ತರ ಬೆಡ್ ಮಾಡಿ ಹಾಕೋದು ಇನ್ನು ಚೆನ್ನಾಗಿ ಬೆಡ್ ಮಾಡಿರಲ್ಲ, ಮಾಮೂಲಿ ನೆಲಕ್ಕೆ ಹಾಕ್ತಿ. ಆಮೇಲೆ ಮನೆ ಇಟಾಚಿನಲ್ಲಿ ಹಾಕ್ಸಿರೋದು ಇದು. ಈಗ ಹೊಸ ಪ್ಲಾಟ್ ಬೆಡ್ ಮಾಡಿ ಹಾಕ್ತಿ. ಇದನ್ನೆಲ್ಲ ಇಟಾಚಿಲ್ ಮಣ್ಣು ಹಾಕ್ಸಿದ್ದು. ಆದಷ್ಟು ಸ್ವಲ್ಪ ಏನು ಉಪಯೋಗ ಇಲ್ಲ ಅನ್ನೋ ನೆಲದಲ್ಲಿ ಹಾಕೋದ್ ನೋಡೋದು ಬೆಸ್ಟ್ ಅನ್ಸುತ್ತೆ ನನಗೆ. ಒಳ್ಳೆ ನೆಲದಲ್ಲೂ ಬೆಳಿಬಹುದು, ಹಂಗಂತೆಲ್ಲ ಕರ್ಲ್ ನೆಲ ಹುಡ್ಕೋದೇ ಬೇಡ, ಬೆಳೆಯಾರಲ್ಲವ. ಇದು ಇಲ್ಲ ಅಂತಂದ್ರೆ ಈ ತರ ಲ್ಯಾಂಡ್ ಅಲ್ಲಿ ಬೆಳಿಬಹುದು. ಇಲ್ಲಿ ಏನೇನು ಇಲ್ಲ ಸರ್, ಕೆಳಗಿದು ಹಳ್ಳ ಬಂದು ಹಿಂಗೆಲ್ಲ ಹೋಗಿ ಇಲ್ಲಿಂದ ಇಲ್ಲೇ ಹೋಗೋದು ನೋಡ್ರಿ. ಇಲ್ಲಿ ಹಳ್ಳ ಹಿಂಗ್ ಸ್ಟ್ರೈಟ್ ಕಳಿಸಿ ಇದಕ್ಕೆಲ್ಲ ಮಣ್ಣು ಫಿಲ್ಅಪ್ ಮಾಡ್ಕೊಂಡು ಕತೆ ಮಾಡಿದೆ. ಮಾಡಿದ್ಕೂ ಏನ್ ಸಮಸ್ಯೆ ಇಲ್ಲ, ಪ್ರತಿಫಲ ಸಿಕ್ಕಿದೆ ನನಗೆ. ಇನ್ ದಾರಿಗೆ ಹೋಗೋದು ಇಲ್ಲಿ ನಾನು ಇಲ್ಲಿ ಕೂತಿರ್ತೀನಿ, ಇಲ್ಲಿ ಪಕ್ಕದ ನೀರ್ಗುಂದ ಅಂತಿದೆ, ಮಾತಾಡ್ಕೊಂಡು ಹೋಗ್ತಿರ್ತಾರೆ. ನೋಡ್ಬೇಕು ನೀವು, ಯಾರ ಕಣೆ ನೀವು ತಾಲ್ ಕೇಟ ನೀವು ಶಿವ ಸ್ಟಾರ್ಟಿಂಗ್ ನಾನು ಇಲ್ಲಿ ಕೂರ್ತಿದ್ನಲ್ಲ ಹೊಲದಾಗೆ, ನಾನು ಪಡಿ ನಾನು ಇಲ್ಲಿ ಇರ್ತಿದ್ನ ಒಳಗೆ. ಅವ್ರಿಗೆ ಗೊತ್ತಿರಲ್ಲ, ದಾರೆ ಮಾತಾಡ್ಕೊಂಡು ಹೋಗೋರು. ಯಾಕಂದ್ರೆ ಅವ್ರು ಮುಂಚಿಂದ ನೋಡಿದಾರೆ ಜಾಗ. ಹಿಂಗ್ ಅಡ್ಡ ದಾರಿ ಇತ್ತು, ಒಳಗೆ ಮಧ್ಯ ದಾರಿ ಇತ್ತು. ನಾ ಸೈಡ್ ಇಂದ ದಾರಿ ಬಿಟ್ಟೆ ಕ್ಲೀನ್ ನಮ್ ಫ್ಲಾಟ್ ಮಾಡ್ಕೊಂಡು. ಅವ್ರು ಮಾತಾಡ್ಕೊಂಡು ಹೋಗ್ತಿರ್ತಾರೆ, ಯಾರ ಕಣೆ ನೀವು ಏನ್ ತಾಲಿಗಿಲ್ ಸರಿ ಇತ್ತು ಎಲ್ಲ ಕಣೆ ನೀವು, ಅಯ್ಯೋಪ್ಪ ಹೆಂಗ್ ಮಾಡ್ಬಿಟ್ಟು ನಮ್ ಹಿಂಗ್ ನೋಡ್ ಬಾಳ ಖುಷಿ. ನಾನು ಎಂಜಾಯ್ ಮಾಡ್ತಿರ್ತೀನಿ ಅವ್ರ ಮಾತುಗಳು ಕೇಳಿ. ಹಂಗಿತ್ತಿದ್ ಬಿಡ್ರಿ ಇದನ್ನೆಲ್ಲ. ಇದು ಏನ್ ಇಲ್ಲೇನ್ ಮನುಷ್ಯರು ಯಾರು ಒಳಗ್ ಬರಂಗಿರ್ಲಿಲ್ಲ ಅಂತ ನೆಲದಲ್ಲಿ ಇದಾಗಿದೆ. ನೀವು ಮುಂದೆ ಹೋದ್ರು ಗೊತ್ತಾದ್ ಬರ್ರಿ, ಇದು ಒರಿಜಿನಲ್ ನೆಲ ಯಾವ್ದು ಅಂತ ಅಲ್ಲಿ ತೋರಿಸ್ತೀನಿ. ಅಲ್ಲಿ ಕಾಣುತ್ತೆ. ಅಲ್ಲಿ ಪಕ್ಕದೊಬ್ರು ನಮ್ಮ ಸ್ನೇಹಿತರು ಆಳ್ಬಿಟ್ಟಿದಾರ. ಇಲ್ಲಿ ಏನ್ ಕಾಣ್ತಿದೆ, ಈ ತರ ಒಂದ್ ನೆಲದಿಂದ ಹಿಡ್ಬಿಟ್ಟು ಈ ತರ ಒಂದ್ ಬೆಳೆ ಬೆಳೆದಿದ್ದಾರೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡಕ್. ಇವತ್ತು ಅಷ್ಟು ಕಷ್ಟಪಟ್ಟಿದ್ದಾರೆ ಶಾಂತಲಿಂಗಪ್ಪ ಅವರು, ಸಾಣೇಹಳ್ಳಿಯ ಶಾಂತಲಿಂಗಪ್ಪ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ಈ ಒಂದ್ ಬೆಳೆ ಬೆಳಿಬೇಕು ಅಂತಂದ್ರೆ. ಆ ಲೆವೆಲ್ ಇಂದ ಹಿಡಿದು ಈ ಲೆವೆಲ್ ಮಣ್ಣು ಹಾಕ್ಸಿದಾರೆ ಅಂತಂದ್ರೆ ಏನಿಲ್ಲ ಅಂತಂದ್ರು
ನಮ್ಮ ಒಂದು 4 to 5 ಫೀಟ್ ಲೆಕ್ಕಾಚಾರಕ್ಕೆ ಮಣ್ಣು ಎತ್ತರ ಆಗಿದೆ, ಅಷ್ಟು ಹೈಟಾಗಿ ಮಣ್ಣು ಹಾಕ್ಸಿದ್ದಾರೆ. ಇವರು ಕೂಡ ಸಾಣೇಹಳ್ಳಿ ಗ್ರಾಮಸ್ಥ ಲಕ್ಷ್ಮಣ್ ಅವರು. ಇವರು ಶಾಂತಲಿಂಗಪ್ಪ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಣ. ಶಾಂತಲಿಂಗಪ್ಪರು ಕೃಷಿನ ತುಂಬಾ ಖುಷಿ ಪಟ್ಟು ಮಾಡ್ತಾರೆ, ಅದು ತುಂಬಾ ಇಂಪಾರ್ಟೆಂಟು. ಪ್ರತಿ ಮಧ್ಯರಾತ್ರಿ 2 ಗಂಟೆ ಆಗ್ಲಿ ಅದಕ್ಕೆ ಔಷಧಿ ಹೊಡಿಬೇಕು ಅಂದ್ರೆ ಟೈಮಿಗೆ ಹೊಡಿಲೇಬೇಕು. ಕೃಷಿನ ಯಾರು ಖುಷಿ ಪಟ್ಟು ಮಾಡ್ತಾರೋ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತೀನಿ. ಸೊ ಶಾಂತಲಿಂಗಪ್ಪರು ದಾಳಿಂಬ್ರನ ಈಗ ಯಾರು ಮಾಡಿರ್ಲಿಲ್ಲ ನಮ್ಮವ್ರು ಪ್ರೆಸೆಂಟ್, ಮೊದಲೆಲ್ಲ ಮಾಡಿ ಕೈ ಬಿಟ್ಟಿದ್ರು. ಈಗ ಸೊ ಫಸ್ಟಿಗೆ ಹಾಕಿದ್ದು ಶಾಂತಲಿಂಗಪ್ಪರು ಹಾಕಿದ್ಮೇಲೆ ತುಂಬಾ ಜನಗಳಿಗೆ ಹೇಳಿ ಮತ್ತೆ ದಾಳಿಂಬೆ ಹಾಕ್ಸಿದ್ದಾರೆ. ನನಗೂ ಕೂಡ ಹೇಳ್ತಿದ್ದಾರೆ ದಾಳಿಂಬೆ ಹಾಕಪ್ಪ ಮಾಡು ಅಂತ ಹೇಳ್ತಿದ್ದಾರೆ. ಆಮೇಲೆ ಇದೊಂದೇ ಅಂತಲ್ಲ, ದಾಳಿಂಬ್ರೆ ಒಂದೇ ಅಂತಲ್ಲ, ಊರಿನ ಎಲ್ಲಾ ಕೆಲಸಗಳಿಗೂ ಭಾಗಿಯಾಗ್ತಾರೆ. ಆಮೇಲೆ ಯುವ ರೈತರಿಗೆ ತುಂಬಾ ಎಂಕರೇಜ್ ಕೊಡ್ತಾರೆ, ಆ ತರ ಮಾಡ್ರಿ ಈ ತರ ಮಾಡ್ರಿ ಅಂತೇಳಿ ವಿಸಿಟ್ ಮಾಡ್ತಾರೆ. ಯುವಕರ ಕಣ್ಮಣಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದೊಂದೇ ಅಂತಲ್ಲ, ಆಮೇಲೆ ಸುಮಾರು ಹುಡುಗರುಗಳಿಗೆ ಇದ್ ಮಾಡ್ರಿ, ಬೆಂಗಳೂರಿಗೆ ಹೋಗೋದ್ ಬದಲು ಇಲ್ಲಿ ಕೃಷಿನ ಮಾಡ್ರಿ, ಕೃಷಿನ ಖುಷಿ ಪಟ್ಟು ಮಾಡ್ರಿ ಅಂತ ಹೇಳ್ತಾರೆ. ಶಾಂತಲಿಂಗಪ್ಪ ನಮ್ಮ ಹತ್ರ ತುಂಬಾ ಕ್ಲೋಸ್ ಆಗಿದ್ದಾರೆ, ಎಲ್ಲಾ ಕೆಲಸಗಳಿಗೂ ಭಾಗಿಯಾಗ್ತಾರೆ. ಪ್ರಿಯ ವೀಕ್ಷಕರೇ, ನೀವೇನ್ ನೋಡಿದ್ರಿ, ನಾವು ಸಾಣೇಹಳ್ಳಿಗೆ ಬಂದಾಗ ಶಾಂತಲಿಂಗಪ್ಪ ಅವರು ತೋಟನ ಯಾವ ತರ ಮಾಡಿದ್ರೆ ದಾಳಿಂಬೆ ತೋಟ ಅಂತ ಹೇಳ್ಬಿಟ್ಟು ನೋಡಿದ್ರಿ ನೀವೇನೆ. ನಿಜವಾಗ್ಲೂ ಇಲ್ಲಿ ಬಂದಾಗ್ಲೇ ಗೊತ್ತಾಗಿದ್ದು, ತುಂಬಾ ಜನ ಕೃಷಿಲಿ ನಾವ್ ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತೀರಾ, ಯುವಕರಾಗಿರ್ಬೋದು, ಪ್ರಸ್ತುತ ಮಾಡ್ತಿರೋಂತ ರೈತರಾಗಿರ್ಬೋದು. ಬಟ್ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಯಾಕೆ ಅಂತಂದ್ರೆ ಈ ಒಂದ್ ನೆಲ ಏನಿದೆ, ಇಲ್ಲಿ ಏನು ಬೆಳೆಯಕ್ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿನೇ ಇರೋದು. ಆ ಲೆಕ್ಕಾಚಾರಕ್ಕಿದೆ. ಇವ್ರು ಬೆಳ್ದಿರೋ ಅಂತ ಈ ಒಂದ್ ಬೆಳೆ ಬಿಟ್ರೆ ಪಕ್ಕದಲ್ಲಿ ನೋಡಿದ್ರೆ ಬರೀ ಕಲ್ಲು ಬಿಟ್ರೆ ಏನೇನು ಇಲ್ಲ. ಆ ತರ ಇರೋ ಭೂಮಿನ ಈ ತರವಾಗಿ ಒಂದ್ ಕನ್ವರ್ಟ್ ಮಾಡಿದಾರೆ ಅಂತಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಾನೆ ನೋಡ್ಬೋದು. ಅದೇ ರೀತಿಯಾಗಿ ನಾವು ಕೆಳಗಡೆ ಹೋದಾಗ ಗೊತ್ತಾಯ್ತು ಏನಂತಂದ್ರೆ 3-4 ಅಡಿ ಮಣ್ಣು ಹೊಡ್ಸಿದ್ದಾರೆ. ಇಷ್ಟ ಹೈಟ್ ಮಣ್ಣಿದೆ ಮಾತ್ರ ನಿಜವಾಗ್ಲೂನು. ಯಾಕೆ ಅಂತಂದ್ರೆ ಈ ಅಡಿಗಡೆ ಅಷ್ಟು ಕೂಡ ಕಲ್ಲೇನೆ, ಕಲ್ ಬಿಟ್ರೆ ಏನೇನು ಇಲ್ಲ. ಆ ತರ ಇರೋ ಅಂತ ಭೂಮಿನ ಈ ತರ ಒಂದ್ ಲೆಕ್ಕಕ್ಕೆ ಮಾಡಿದಾರೆ ಅಂತಂದ್ರೆ ಅವ್ರು ನಿಜವಾಗ್ಲೂ ಗ್ರೇಟ್. ಯಾಕೆ ಅಂತಂದ್ರೆ ಅವರಿಗೆ ಒಂದ್ ಕೃಷಿ ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ, ಉತ್ಸಾಹ ಇದೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ನೋಡ್ತಾ ಇದೀರಾ ಈ ವಿಡಿಯೋನ ಒಂದ್ಸತಿ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ಯಾವ ತರ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಇಷ್ಟು ಚೆನ್ನಾಗಿ ಇಳ್ದು ಬಂದಿದೆ. ಏನು ಮಾಡಕ್ ಆಗದೆ ಇರೋ ಅಂತ ಒಂದ್ ಭೂಮಿಲಿ ಕೂಡ ಇಷ್ಟು ಚೆನ್ನಾಗಿ ಬೆಳೆ ತೋರಿಸಿದಾರೆ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದ್ಸತಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಇರೋಂತ ಸಾಣೇಹಳ್ಳಿ ವಿಸಿಟ್ ಮಾಡಿ, ಶಾಂತಲಿಂಗಪ್ಪ ಅವ್ರ ತೋಟಕ್ಕೆ ಒಂದ್ಸತಿ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಸೊ ಅದೇ ರೀತಿಯಾಗಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ ನೆಕ್ಸ್ಟ್ ನಾವು ಕೂಡ ಬಿಡ್ತಾ ಇರ್ತೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.